ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಅವರ ಜಯಂತ್ಯೋತ್ಸವ ಭಾನುವಾರ ಬೆಳಗ್ಗೆ ಪ್ರೆಸ್ ಕ್ಲಬ್ ಶಿವಮೊಗ್ಗದಲ್ಲಿ ನಡೆಯಲಿದೆ. ತಾವುಗಳು ಬಂಧು ಮಿತ್ರರು ಕುಟುಂಬದ ಸಮೇತ ಬನ್ನಿ, ದಯಮಾಡಿ. ನಾನು ಆರ್ ಟಿ ನಟರಾಜ್, ಹಿಂದುಳಿದ ಜನಜಾಗೃತಿ ವೇದಿಕೆ ಸಂಚಾಲಕ, ಶಿವಮೊಗ್ಗ. ಕೆ ಜಿ ವೆಂಕಟೇಶ್ ಹಿಂದುಳಿದ ಜಾತಿಯ ಆಯೋಗವನ್ನು ಮುಖ್ಯವಾಗಿ ಜಾರಿಗೆ ತಂದು ಈ ಮೀಸಲಾತಿಯನ್ನು ನಮಗೆ ನೀಡಿದಂಥ ದೇವರಾಜ ಅರಸರವರ ಜನ್ಮದಿನಾಚರಣೆಯನ್ನು ಇದೇ 18ನೇ ತಾರೀಕು ಪ್ರೆಸ್ ಭವನದಲ್ಲಿ ಆಚರಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಬನ್ನಿ, ನಾನು ಕೂಡ ಬರ್ತೇನೆ. ಡಾಕ್ಟರ್ ಕೆ ಜಿ ವೆಂಕಟೇಶ್. ಬಂಧುಗಳೇ, ಇದೇ ತಾರೀಕು 18 ಭಾನುವಾರ ದಿವಂಗತ ದೇವರಾಜ ಅರಸರವರ ಹುಟ್ಟುಹಬ್ಬವನ್ನು ದಲಿತರು, ಹಿಂದುಳಿದವರು ಎಲ್ಲ ಸೇರಿಕೊಂಡು ನಾವು ಕಾರ್ಯಕ್ರಮನ ಆಚರಿಸ್ತಾ ಇದ್ದೀವಿ. ಆದ್ದರಿಂದ ಹಿಂದುಳಿದ ಮತ್ತು ದಲಿತರ ಆಶಾಕಿರಣ ಆಗಿರ್ತಕ್ಕಂಥ ಅವರ ಹುಟ್ಟುಹಬ್ಬಕ್ಕೆ 18ನೇ ತಾರೀಕು ಪ್ರೆಸ್ ಕ್ಲಬ್ನಲ್ಲಿ ನಡೀತಾ ಇರೋದ್ರಿಂದ ತಾವು ಬರಬೇಕು ಅಂತ ಅಂದ್ಬಿಟ್ಟು ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ನನ್ನ ಹೆಸರು ರಾಚಪ್ಪ, DVS ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ, ಶಿವಮೊಗ್ಗ. ದಿನಾಂಕ ಇದೇ 18ರಂದು ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಪ್ರೆಸ್ ಕ್ಲಬ್ ಶಿವಮೊಗ್ಗದಲ್ಲಿ ನಡೀತಕ್ಕಂಥ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಅರಸೂರವರ ಜನ್ಮ ಜಯಂತಿಗೆ ನಾವೆಲ್ಲ ಹಾಜರಾಗ್ತಾ ಇದ್ದೀವಿ. ಎಲ್ಲ ಜಾತಿಯವರು ಹಾಜರಾಗ್ತಾ ಇದ್ದೀವಿ, ಎಲ್ಲ ಸಂಘಟನೆಗಳು ಹಾಜರಾಗ್ತಾ ಇದ್ದೀವಿ. ದಯವಿಟ್ಟು ನೀವು ಸಹ ಅವತ್ತು ತಪ್ಪದೆ ಹಾಜರಾಗಿರಿ. ನಾನು ಅಣ್ಣಪ್ಪ ಏಕೆ, ನಿವೃತ್ತ ಇಂಜಿನಿಯರ್, ಆದಿಜಂಬೋ ಸಂಘ, ಶಿವಮೊಗ್ಗ. ನಾನು ಜನಮೇಜರು, ಹಿಂದುಳಿದ ಜನಜಾಗೃತಿ ವೇದಿಕೆ. ದಿನಾಂಕ 18 ಭಾನುವಾರ 10:30 ಗಂಟೆಗೆ ಪ್ರೆಸ್ ಕ್ಲಬ್ನಲ್ಲಿ ನಡೆಯಲಿರುವ ದೇವರಾಜ ಅರಸು ಅವರ ಜನ್ಮ ದಿನಾಂಕದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪದೆ ಭಾಗವಹಿಸಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ನಾನು ಉಮೇಶ್ ಯಾದವ್ ಅಂತ, ಶಿವಮೊಗ್ಗ ಹಿಂದುಳಿದ ಜನಜಾಗೃತಿ ವೇದಿಕೆಯ ಕಾರ್ಯಕರ್ತ. ಇದೇ ಆಗಸ್ಟ್ 18ರಂದು ಭಾನುವಾರ ಶಿವಮೊಗ್ಗದ ಪ್ರೆಸ್ ಕ್ಲಬ್ನಲ್ಲಿ ಹಿಂದುಳಿದ ಹರಿಕಾರ ದೀನದಲಿತರ ಬಂಧು ದಿವಂಗತ ದೇವರಾಜ ಅರಸರವರ ಜನ್ಮ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ವಿಜಯ್ ಕುಮಾರ್ ಅಂದ್ಬಿಟ್ಟು ಹಿಂದುಳಿದ ವರ್ಗಗಳ ಸಂಘಟಕನಾಗಿದ್ದು, ಇದೇ ಆಗಸ್ಟ್ 18ನೇ ತಾರೀಕು ಬೆಳಗ್ಗೆ 10:30 ಪ್ರೆಸ್ ಕ್ಲಬ್ಬಿನಲ್ಲಿ ದೇವರಾಜ ಅರಸು, ಕರ್ನಾಟಕದ ಧೀಮಂತ ನಾಯಕ, ಹಿಂದುಳಿದ ವರ್ಗ ಮತ್ತು ಎಲ್ಲ ಜಾತಿ ಜನಾಂಗಗಳ ಒಬ್ಬ ಅಭ್ಯುದಯ ನಾಯಕ, ಅವರ ಒಂದು ಜಯಂತಿಯನ್ನು ನಾವು ಈ ಸಂಘಟನೆಯಿಂದ ಆಚರಿಸ್ತಾ ಇದ್ದೀವಿ. ಈ ಶಿವಮೊಗ್ಗದ ಎಲ್ಲ ಜನಾಂಗದವರು ಮತ್ತು ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ತಾವೆಲ್ಲರೂ ಪಾತ್ರ ಆಗಬೇಕು ಅಂತ ನಾನು ವಿಜಯ್ ಕುಮಾರ್ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀನಿ. ಜೈ ಹಿಂದ್. 18/8/2024ರಂದು ದೇವರಾಜ ಅರಸು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಇವರ ಜನ್ಮದಿನಾಂಕವನ್ನು ಆಚರಣೆ ಮಾಡ್ತಾ ಇದ್ದೇವೆ. ದಯವಿಟ್ಟು ನೆಲ ಬರಬೇಕೆಂದು ನಾನು ನನ್ನ ಮನವರಿಕೆ ಕೋರಿಕೊಳ್ತೇನೆ. ನನ್ನ ಹೆಸರು ಪಾಂಡರಂಗಪ್ಪ ಅಂತೇಳಿ, ಹಿಂದೂ ಜನಜಾಗೃತಿ ವೇದಿಕೆ ಸಂಚಾಲಕ ಅಂತ ಹೇಳಿ 18ನೇ ತಾರೀಕು ಇದೇ ತಿಂಗಳು ನಡೆಯುವ ದೇವರಾಜ ಅರಸ್ ಜನ್ಮದಿನಾಚರಣೆಗೆ ಎಲ್ಲರೂ ಸಹ ಬರಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ಒಬ್ಬ ಧೀಮಂತ ನಾಯಕ, ಹಿಂದುಳಿದವರ ಕಣ್ಮಣಿ, ಎಲ್ಲರೂ ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ಇದೇ ಭಾನುವಾರ 18ನೇ ತಾರೀಕು ದಿವಂಗತ ದೇವರಾಜ್ ಅರಸರವರ ಜನ್ಮ ದಿನಾಚರಣೆಯನ್ನು ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಜನಾಂಗದ ಹಿರಿಯರು ತುಂಬ ಆತ್ಮೀಯವಾಗಿ ಸಂಘಟಿತರಾಗಿ ಎಲ್ಲ ಜನಾಂಗದವರು ಕೂಡ ಇದನ್ನು ತುಂಬ ಯಶಸ್ವಿಯಾಗಿ ಆಚರಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ನಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಆಶಿಸ್ತೇನೆ. ಮತ್ತು ಇದಕ್ಕೆ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳಿಬಿಟ್ಟು ನಾನು ತಮ್ಮೆಲ್ಲರಲ್ಲೂ ಕೂಡ ಕಳಕಳಿಯಿಂದ ಕೇಳ್ಕೊಳ್ತೇನೆ. ನನ್ನ